ಚಾಮುಂಡೇಶ್ವರಿಯಲ್ಲಿ ಅಷ್ಟು ಹೀನಾಯವಾಗಿ ಸೋಲಿಕ್ಕೆ, ಒಂದು ಗೌರವ ಇಲ್ಲದೇ ಇರೋ ಥರ ಸೋಲಿಕ್ಕೆ. ಎಸ್, ಒಂದು ಕಾಂಪಿಟೇಟಿವ್ ಫೈಟ್ ಅನ್ನೋದನ್ನು ಕೊಟ್ಟಿದ್ದೀವಿ, ಒಂದೇನೋ ಕಾಂಪಿಟೇಟಿವ್ ಲೂಸ್. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಾಮಾನ್ಯ. ನಾನು ಫೈಟ್ ಕೊಟ್ಟು ಸೋತಿದ್ದೀನಿ ಅಂತಲೂ ಇರಲಿಲ್ಲ. ಅತಿ ಹೆಚ್ಚು ಮತಗಳ ಅಂತರದಿಂದ ಸಿದ್ದರಾಮಯ್ಯನವರು ಸೋಲ್ತಾರೆ. 13ರಿಂದ 18ರವರೆಗೂ ಒಂದು ಸ್ವಚ್ಛವಾದಂತಹ, ಸದೃಢವಾದಂತಹ, ಸ್ಟೇಬಲ್ ಗೌರ್ಮೆಂಟನ್ನು ಕೊಟ್ಟರೂ ಕೂಡ ಯಾಕೆ ಸಿದ್ದರಾಮಯ್ಯನವರು ಸೋತ್ರ? ಹಾಗಾದರೆ ಸೋಲಿಸಿದ ಯಾರು ಅನ್ನೋದರ ವಿಚಾರಗಳು ಅಂತ ಬಂದಾಗ ಬೆರಳು ಹೋಗೋದು ಮತ್ತೆ ಎಚ್ ಸಿ ಮಹದೇವಪ್ಪನವ್ರ ಕಡೆಗೇ. 2018ರಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲಿಕೆ ಪ್ರಮುಖ ಕಾರಣ ಮಹದೇವಪ್ಪ ಅಂತ ನಾವು ಹೇಳ್ತಾ ಇರಲಿಲ್ಲ. ಕಾಂಗ್ರೆಸ್ನಿಂದ ಸೋತ 2018ರಲ್ಲಿ ಯಾರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ರಲ್ಲ, ಆ ಅಭ್ಯರ್ಥಿಗಳೇ ಹೇಳ್ಕೊಂಡು ಓಡಾಡ್ತಾಯಿದ್ರು. ಸಿದ್ದರಾಮಯ್ಯನವರು ಕೂಡ ಅದನ್ನು ಒಪ್ಕೊಂಡಿದ್ರು. ಸ್ವತಃ ಸಿದ್ದರಾಮಯ್ಯನವರು ಕಾಲ್ ಮಾಡಿದರೂ ಕೂಡ ಫೋನನ್ನು ತೆಗೆದೇ ಇರುವಷ್ಟು ದೊಡ್ಡ ಮನುಷ್ಯರು, ಮಹಾನ್ ನಾಯಕರಾಗಿದ್ದರು ಮಹದೇವಪ್ಪ. ಆವಾಗ 2 ವರ್ಷಗಳ ನಂತರ, ಅಂದರೆ 2022-21 ಈ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯನವರ ಕ್ಯಾಂಪನ್ನು ಸೇರಿಕೊಂಡಿದ್ದು ಈ ಮಹಾನ್ ನಾಯಕರು. ಮತ್ತೆ ಮುಂದೆ ಯಾವ ರೀತಿ ಸಿದ್ದರಾಮಯ್ಯನವರ ಕ್ಯಾಂಪಿಗೆ ಸೇರಿಕೊಂಡ್ರು, ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಗಳಿಸ್ಕೊಂಡ್ರು, ಸಿದ್ದರಾಮಯ್ಯನವರು ಆಗಿರೋ ಕಹಿ ಘಟನೆಯನ್ನು ಹೇಗೆ ಮರೆತರು ಅಥವಾ ಯಾಕೆ ಕ್ಷಮಿಸಿದರು ಅಂದರೆ ಸಿದ್ದರಾಮಯ್ಯನವರ ಅಹಿಂದದ ಪರವಾಗಿ ಇರುವಂತಹ ಬದ್ಧತೆ.